ಮೆಕ್ಸಿಕೋದ ಡ್ರಗ್ಸ್ ಕಿಂಗ್ ಪಿನ್ ಹತ್ಯೆಯ ಬೆನ್ನಿಗೆ ಆತನ ಸಹಚರರು ಎಲ್ಲಾ ಕಡೆ ಹಿಂಸಾಚಾರ ನಡೆಸಿದ್ದಾರೆ. ಈ ತಾಕಲಾಟದಲ್ಲಿ 6 ಮಂದಿ ಡ್ರಗ್ಸ್ ಪೆಡ್ಲರ್ಗಳು ಹಾಗೂ 15 ಮಂದಿ ಭದ್ರತಾ ಸಿಬ್ಬಂದಿ ಹತರಾಗಿದ್ದಾರೆ. ಮೆಕ್ಸಿಕೋದಲ್ಲಿ ನೇಮಿಸಯೋ ಎಲ್ಮೆಂಚೋ ಒಸೆಗುವೆರಾ ಯಾವ ರೀತಿ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಸಾಮ್ರಾಜ್ಯ ಕಟ್ಟಿದ್ದ ಎನ್ನುವುದು ಆತನ ಹತ್ಯೆಯ ಬಳಿಕ ಮತ್ತಷ್ಟು ಸ್ಪಷ್ಟಗೊಂಡಿದೆ. ದೇಶದ ಬಹುತೇಕ ಕಡೆ ಆತನ ಹಿಂಬಾಲಕರು ಹಿಂಸಾಚಾರ ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಮೆಕ್ಸಿಕೋ ಭದ್ರತಾ ಪಡೆಯು ಮತ್ತೆ 6 ಮಂದಿ ಡ್ರಗ್ಸ್ ಪೆಡ್ಲರ್ಗಳನ್ನು ಹೊಡೆದುರುಳಿಸಿದೆ. ಆದರೆ ಈ ಗುಂಡು ಕಾಳಗದಲ್ಲಿ 15 ಮಂದಿ ಭದ್ರತಾ ಸಿಬ್ಬಂದಿಯೂ ಸಹ ಮರಣ ಕಂಡಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರು ಅತ್ಯಾಧುನಿಕ ಶಸ್ತ್ರಾಸ್ತ್ರ ಹೊಂದಿರುವುದು ಕೂಡ ವ್ಯಕ್ತವಾಗುತ್ತಿದೆ. ನ್ಯೂ ಜನರೇಷನ್ ಎಂಬ ಕಾರ್ಟೆಲ್ ಮೂಲಕ ಎಲ್ಮೆಂಚೋ ತಂಡವು ಈ ಸುತ್ತಿನಲ್ಲೆಲ್ಲ ಮಾದಕ ವಸ್ತು ರಾಜ್ಯ ಬಿಗಿಗೊಳಿಸಿತ್ತು. ಎಲ್ಮೆಂಚೋ ಹತ್ಯೆಯ ಬೆನ್ನಿಗೆ ಮಾದಕ ವಸ್ತು ಚಾಲಾದವರು ವಾಹನಗಳಿಗೆ ಬೆಂಕಿ ಹಚ್ಚುವುದು, ರಸ್ತೆಗಳಿಗೆ ಕಲ್ಲು ಮುಳ್ಳು ಹಾಕುವುದು ಎಂದು ಹಿಂಸಾಚಾರದಲ್ಲಿ ತೊಡಗಿದ್ದಾರೆ. ಎಲ್ಮೆಂಚೋ ತಲೆಗೆ 15 ಲಕ್ಷ ರೂಪಾಯಿ ಬಹುಮಾನ ಇತ್ತು. ತಪ್ಪಲ್ಲದಲ್ಲಿ ಆತನ ಹತ್ಯೆಯ ಬೆನ್ನಿಗೆ ಆತನ ಅಡಗು ಪಡೆಯು ಭದ್ರತಾ ಪಡೆಯೊಂದಿಗೆ ಯುದ್ಧಕ್ಕೆ ನಿಂತಿದೆ. ಈ ಯುದ್ಧದಲ್ಲಿ ಅಡಗು ಪಡೆಯ 6 ಜನರು ಸತ್ತರೆ ಭದ್ರತಾ ಪಡೆಯ 15 ಮಂದಿ ಸಾವು ಕಂಡಿದ್ದಾರೆ. ಅಪಾರ ಸ್ವತ್ತುಗಳಿಗೆ ಮಾದಕ ವಸ್ತು ಕಳ್ಳ ಸಾಗಣೆ ಪಡೆಯುವವರು ಹಾನಿ ಎಸಗಿದ್ದಾರೆ. ಭಾರತೀಯರು ಸದ್ಯ ಮನೆಯಿಂದ ಹೊರಬಾರದಂತೆ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿ ಸೂಚನೆ ನೀಡಿದೆ.